ನೋಡಿ ಇವಾಗ ಏನಾಗೋಗಿದೆ ಅಂತಂದ್ರೆ ಕಾಸಿದ್ರೆ ಸರ್ಕಾರಿ ಕೆಲಸ ಅನ್ನೋ ರೀತಿಯಾಗಿ ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ KPSC ಅಲ್ಲಿ ಆಗ್ತಾ ಇರುವಂತಹ ಗೋಲ್ಮಾಲ್ ಬ್ರಹ್ಮಾಂಡ ಭ್ರಷ್ಟಾಚಾರ. 80 ಲಕ್ಷ ರೂಪಾಯಿಗೆ ಒಂದು ವೈದ್ಯಾಧಿಕಾರಿಯ ಪಶು ವೈದ್ಯಾಧಿಕಾರಿಯ ಹುದ್ದೆ ಸೇಲ್ ಆಗೋ ವಿಚಾರ ಸಂಬಂಧ ಈಗ ಇಡೀ ದೇಶದಾದ್ಯಂತ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. KPSC ಅಕ್ರಮದ ವಿರುದ್ಧ ಈಗ ABVP ಸಿಡಿದೇಳ್ತಾ ಇದೆ. ಪಶು ವೈದ್ಯಾಧಿಕಾರಿಗಳ ನೇಮಕದಲ್ಲಿ ಭಾರಿ ಅಕ್ರಮ ಆಗಿದೆ ಅನ್ನೋ ಆರೋಪ. KPSC ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ABVP ಪ್ರಯತ್ನ ಪಟ್ಟಿದೆ. ಇದರ ತನಿಖೆಯನ್ನ CBIಗೆ ಕೊಡಬೇಕು ಅನ್ನೋ ಒತ್ತಾಯವನ್ನ ಮಾಡಿ ABVP ಕಾರ್ಯಕರ್ತರು ಧರಣಿ ಕೂತಿದ್ದಾರೆ. ABVPಯ ನೂರಾರು ಕಾರ್ಯಕರ್ತರು ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದ್ದಾರೆ. ರಸ್ತೆಗೆ ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸರು ಪ್ರತಿಭಟನಾ ನಿರತರನ್ನ ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿನೇ ABVP ಕಾರ್ಯಕರ್ತರು ಏನು ಮಾಡಿದ್ರು, ರಸ್ತೆಯಲ್ಲೇ ಉರುಳಾಡುವಂತ ಪ್ರಯತ್ನ ಮಾಡಿದ್ರು. KPSCಯಲ್ಲಿ ಆಗ್ತಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ CBI ತನಿಖೆ ಆಗಬೇಕು. ಎಲ್ಲ ದುಷ್ಟರೇ ತುಂಬಿಕೊಂಡಿದ್ದಾರೆ, ಎಲ್ಲ ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇದೆ ರಾಜ್ಯದಲ್ಲಿ. ಇದ್ರ ಬಗ್ಗೆ ಯಾರಿಗೂ ಸೀರಿಯಸ್ನೆಸ್ ಇಲ್ಲ. ಹೇಗೆ ಕೇಂದ್ರದಲ್ಲಿ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿ ಅಲ್ಲಿ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲವೂ ಆಯಿತು, ಅಕ್ರಮ ಆಯಿತು. ಈಗ ಅದೇ ರೀತಿಯಲ್ಲಿ KPSC ನೂರಾರು ಜನ ಯುವಕರು ಗೌರ್ಮೆಂಟ್ ಕೆಲಸಕ್ಕಾಗಿ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಓದ್ಕೊಂಡು ನಮಗೆ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸ ಇಟ್ಕೊಂಡಿರ್ತಾರೆ. ಎಷ್ಟೇ ರ್ಯಾಂಕ್ ಬಂದರೂ ಇಲ್ಲ, ರ್ಯಾಂಕ್ ಬರೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ 60 ಲಕ್ಷ 80 ಲಕ್ಷ ಕೊಟ್ಬಿಟ್ಟು ಸೇಲ್ ಮಾಡ್ಕೊಂಡಿರ್ತಾರೆ. ಇಲ್ಲಿ 80 ಲಕ್ಷ ಕೊಟ್ಬಿಟ್ರೆ ರ್ಯಾಂಕಿಂಗು ಕೊಟ್ಬಿಡ್ತಾರೆ, ಹಂಗೆ ಕೆಲಸನೂ ಕೊಟ್ಬಿಡ್ತಾರೆ. ಅಂಥ ಪರಿಸ್ಥಿತಿ ಇರಬೇಕಾದ್ರೆ ಕಷ್ಟಪಟ್ಟು ಓದಿ ಎಕ್ಸಾಮ್ ಪಾಸ್ ಮಾಡಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಏನಾದರೂ ಮುಂದಕ್ಕೆ ಬಂದರೆ ಹೇಗೆ? ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತಲ್ವಾ ಅಂತ ABVP ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದು.